370 ಇದರ ಪ್ರಶ್ನೆ ಭಾರತದಲ್ಲಿ ಇದರ ಚರ್ಚೆ ಹೆಚ್ಚು ಕಡಿಮೆ ಮುಗಿದ ಹಾಗಾಗಿದೆ. 2019ರಲ್ಲಿ ಮೋದಿ ಸರ್ಕಾರ ಬಹುಮತದಿಂದ ಈ ತಿದ್ದುಪಡಿಯನ್ನ ತಂದಾಗಲೇ ಆ ಚರ್ಚೆ ಸಂಪನ್ನ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವರು ಅದನ್ನ ಪ್ರಶ್ನಿಸಿ ಅಂತಿಮವಾಗಿ ಮೊನ್ನೆ ಸುಪ್ರೀಂ ಕೋರ್ಟ್ ಸಹ ಸಂಸತ್ತಿನ ಈ ನಿರ್ಣಯವನ್ನ ಎತ್ತಿ ಹಿಡಿದು ತೀರ್ಪನ್ನ ಕೊಟ್ಟಿರೋದ್ರಿಂದ ಆ ಚರ್ಚೆ ಅಂತೂ ಅಲ್ಲಿಗೆ ಮುಗಿದಿದೆ. ಆದರೆ ಅದರ ಜೊತೆಗೆ ಹುಟ್ಟಿಕೊಂಡಂತಹ ಪ್ರಶ್ನೆ ವಾಟ್ ನೆಕ್ಸ್ಟ್, ಮುಂದೇನು ಎನ್ನುವಂಥದ್ದು. ನಮಸ್ಕಾರ, ನೀವು ನೋಡ್ಲಿಕ್ಕೆ ಶುರು ಮಾಡಿದಿರ ಹೊಸಿ ಅಂತ ಡಿಜಿಟಲ್. ನಾನು ಚೈತನ್ಯ ಹೆಗಡೆ. ಹಾಗಾದ್ರೆ ಈ ಆರ್ಟಿಕಲ್ 370 ರದ್ದತಿಯ ನಂತರ ಜಮ್ಮು ಕಾಶ್ಮೀರದ ಚರ್ಚೆ ಮುಗಿದು ಹೋಯ್ತಾ ಅಂತಂದ್ರೆ ಜನಮಾನಸದಲ್ಲಿ ಇನ್ನೊಂದು ಪ್ರಶ್ನೆ, ಇನ್ನೊಂದು ವಿಶ್ವಾಸ ಕೂಡ ಇದೆ. ಏನಂತಂದ್ರೆ ಇವತ್ತಲ್ಲ ನಾಳೆ ಪಾಕ್ ಆಕ್ರಮಿತ ಪ್ರದೇಶಗಳು ಭಾರತದ ಕೈಗೆ ಬರುತ್ತವೆ ಅಂತ. ಇನ್ಫ್ಯಾಕ್ಟ್ ಭಾರತದ ಸಂಸತ್ತೇ ಈ ತರದೊಂದು ನಿರ್ಣಯವನ್ನ ಬಹಳ ಹಿಂದೆಯೇ ಅಂಗೀಕರಿಸಿದೆ. ಏನಂತಂದ್ರೆ ಭಾರತ ಆ ಎಲ್ಲ ಪ್ರದೇಶಗಳನ್ನ ತಿರುಗಿ ಪಡೆಯುವುದಕ್ಕೆ ಕಟಿಬದ್ಧವಾಗಿದೆ. ಅವೆಲ್ಲವೂ ಕೂಡ ಭಾರತದ ಅವಿಭಾಜ್ಯ ಅಂಗವೇ ಅನ್ನುವಂಥದ್ದು ಸಂಸತ್ನಲ್ಲೇ ಕೈಗೊಂಡಂತ ನಿರ್ಣಯ. ಬಟ್ ಅದಕ್ಕೋಸ್ಕರ ಏನು ನಾಳೆ ಬೆಳಗಾಗೆದ್ದು ಮಿಲಿಟರಿ ಕಾರ್ಯಾಚರಣೆ ಆಗ್ಬಿಡುತ್ತಾ, ಆ ತರದ ಪರಿಸ್ಥಿತಿಯಲ್ಲೇನು ನಾವಿಲ್ಲ. ಯಾರಿಗೂ ಗೊತ್ತು, ಒಂದು ದಿವಸ ಇವತ್ತಿನ ಜಾಗತಿಕ ರಂಗದಲ್ಲಿ ಭಾರತ ಕಂಡುಕೊಂಡಿರುವಂತಹ ವರ್ಚಸ್ಸು, ಅದೇ ರೀತಿ ಪಾಕಿಸ್ತಾನದ ಕುಸಿಯುತ್ತಿರುವಂತಹ ಒಂದು ಆರ್ಥಿಕತೆ, ಇವೆಲ್ಲ ಸಮೀಕರಣದಲ್ಲಿ ಈ ಯುದ್ಧ ರಹಿತವಾದಂತಹದ್ದ ಇನ್ಯಾವುದೋ ಒಂದು ರೆಸಲ್ಯೂಷನ್ ಕೂಡ ಕಾಲಾಂತರದಲ್ಲಿ ಹೊರಹೊಮ್ಮುವ ಸಾಧ್ಯತೆಯೂ ಇದ್ದೇ ಇದೆ. ಅಂದ್ರೆ ಈಗ ಈ ಹಂತದಲ್ಲಿ ಏನೋ ರೊಮ್ಯಾಂಟಿಕ್ ಆಗಿ ಯುದ್ಧದ ಬಗ್ಗೆಯೋ ಅಥವಾ ಇನ್ನೊಂದು ಸಾಧ್ಯತೆಯ ಬಗ್ಗೆಯೋ ಮಾತಾಡೋದಕ್ಕಿಂತ ಈಗ ನಾವು ಮಾಡಬೇಕಾದದ್ದು, ಮಾಡಲೇಬೇಕಾಗಿರುವಂಥದ್ದು ಅಂತ ಅನ್ಕೊಂಡಿರಬಹುದಾದ್ದೇನು ಅಂತಂದ್ರೆ, ಮೊದಲಿಗೆ ಆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಅನ್ನುವ ಭಾಗಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಅರಿವನ್ನ ಬೆಳೆಸ್ಕೊಳ್ಳೋದು, ಮತ್ತೆ ಅದರ ಡೈನಾಮಿಕ್ಗಳೇನು ಅಂತ. ಯಾಕಂದ್ರೆ ಆಕ್ರಮಿತ ಪ್ರದೇಶಗಳೆಲ್ಲವೂ ಒಂದೇ ತೆರನಾದವಲ್ಲ, ಒಂದೇ ಜಾಯಮಾನದವಲ್ಲ. ಹೇಗೆ ಆರ್ಟಿಕಲ್ 370 ತೆಗೆಯೋದಕ್ಕೆ ಮುಂಚೆ ಅದರ ಕಾನೂನಾತ್ಮಕ ಆಯಾಮಗಳ ಬಗ್ಗೆ, ಹೇಗೆ ಅದೊಂದು ಕೇವಲ ಟೆಂಪರರಿ ಪ್ರೊವಿಷನ್ ಆಗಿತ್ತು ಪ್ರಾರಂಭದಿಂದಲೇ ಅನ್ನುವಂಥ ಎಲ್ಲ ಚರ್ಚೆಗಳು, ಹಾಗೇನೆ ಅಲ್ಲಿ ಆರ್ಟಿಕಲ್ 370 ಇರೋದ್ರಿಂದ ಅಲ್ಲಿನ SC/ST ಸಮುದಾಯ ಸೇರಿದಂತೆ ಬಹುದೊಡ್ಡ ಜನವರ್ಗಕ್ಕೆ ಆಗ್ತಾ ಇದ್ದ ಅನ್ಯಾಯಗಳು ಏನಾಗಿತ್ತು, ಈ ಥರದ ಎಲ್ಲ ಚರ್ಚೆಗಳು ತೆರೆದುಕೊಂಡಿದ್ವಲ್ಲ. ಹಾಗೇನೆ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪಾಕ್ ಆಕ್ರಮಿತ ಪ್ರದೇಶದ ಭಾಗಗಳು ಅದು ಯಾವಾಗ, ಯಾವ ಕಾರ್ಯಾಚರಣೆ ಮೂಲಕ, ಯಾವ ರೀತಿಯಲ್ಲಿ ಭಾರತಕ್ಕೆ ಬರುತ್ತವೆ ಅನ್ನೋದೆಲ್ಲ ಆ ಊಹೆಗಳೆಲ್ಲ ನಂತರದ ಪ್ರಶ್ನೆ ಆದ್ರೂ ಕೂಡ ಈಗ ಜನಮಾನಸದಲ್ಲಿ ಆಗ್ಬೇಕಾಗಿರೋದು ಅದರ ಬಗ್ಗೆ ಒಂದು ಬಿಂಬವನ್ನ ಕಟ್ಕೊಡುವಂತಹ ಕೆಲಸ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ವಾಟ್ ಈಸ್ ಇಟ್ ಅಬೌಟ್ ಆ ಜಮ್ಮು ಕಾಶ್ಮೀರದ ಆಕ್ರಮಿತ ಭಾಗಗಳು, ಅವು ಹೇಗಿವೆ, ಅವುಗಳ ಜಾಯಮಾನ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನೋಡಿ, ಇದೊಂದು ಹಳೆ ಮ್ಯಾಪ್. ಅಂತಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ವಿಂಗಡಣೆ ಏನಾಗಿದೆ, ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ, ಇನ್ನೊಂದು ರಾಜ್ಯದ ಸ್ಥಾನಮಾನವಾಗಿ, ಅದಾಗೋದಕ್ಕಿಂತ ಮುಂಚಿನ ಮ್ಯಾಪ್. ಹಾಗಾಗಿ ಇದರ ಗಡಿರೇಖೆಗಳು ಅವೆಲ್ಲ ಬೇರೆ ಇವೆ. ಆದರೆ ಈ ಮ್ಯಾಪ್ ಅನ್ನು ನೋಡಿದ್ರೆ ನಿಮಗೆ ನಾವು ಯಾವೆಲ್ಲ ಭಾಗಗಳನ್ನ ಹೇಗೆಲ್ಲ ಕಳ್ಕೊಂಡಿದ್ದೇವೆ ಅನ್ನೋದರ ಚಿತ್ರಣ ಕಣ್ಣಿಗೆ ಬರುತ್ತೆ. ಇವತ್ತಿನ ಜಮ್ಮು ಕಾಶ್ಮೀರ ರಾಜ್ಯ ಅಂತ ಭಾರತದ ನಿಯಂತ್ರಣದಲ್ಲಿ ಯಾವುದಿದೆಯೋ ಅದರ ಪಕ್ಕದಲ್ಲಿ ಗಮನಿಸಿದ್ರೆ ಅಲ್ಲೊಂದಷ್ಟು ಪಾಕ್ ಆಕ್ರಮಿತ ಪ್ರದೇಶ ಇದೆ. ಅದನ್ನ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ಬಿಡ್ತೇವೆ. ನಿಜವಾದ ಪದ ಅಂತಂದ್ರೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ. ಯಾಕಂದ್ರೆ ಜಮ್ಮು ಕಾಶ್ಮೀರ ಅನ್ನೋದೇ ಒಂದು ಸ್ಟೇಟ್ನ ಹೆಸರು. ಅದು ಒಂದು ಕಾರಣ. ಅಂದ್ರೆ ಜಮ್ಮುವಿನ ಪ್ರದೇಶಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪಾಕ್ನ ಆಕ್ರಮಣಕ್ಕೆ ಒಳಗಾಗಿ ಅವರ ನಿಯಂತ್ರಣದಲ್ಲಿ ಇರುವಂತದ್ದು. ನಾನು ಇತ್ತೀಚೆಗೆ ನಿವೃತ್ತ ಯೋಧರಾದಂತಹ ಕರ್ನಲ್ ಅಜಯ್ ರೈನಾ ಅನ್ನೋರ ಮಾತುಗಳನ್ನ ಪಾಡ್ಕಾಸ್ಟ್ ಒಂದರಲ್ಲಿ ಕೇಳಿಸ್ಕೊಳ್ತಾ ಇದ್ದೆ. ಅವರೊಂದು ಪಾಯಿಂಟ್ ಅನ್ನು ಹೇಳ್ತಾ ಇದ್ರು, ಈಗ ಈ ಜಮ್ಮು ಕಾಶ್ಮೀರದ ಪಕ್ಕದಲ್ಲಿ ತಾಕೊಂಡಿರುವಂತಹ ಏನು ಆಕ್ರಮಿತ ಪ್ರದೇಶಗಳಿವೆ, ಅವನ್ನ ನಾವೇನೋ ಹೈಪೋಥೆಟಿಕಲಿ ನಾಳೆ ಸೇನೆ ಹೋಗಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಬಿಡ್ತು ಅಂತಂದ್ರು ಅಲ್ಲಿನ ಜನಸಂಖ್ಯೆಯನ್ನು ನಿಭಾಯಿಸೋದು ಬಹಳ ಕಷ್ಟದಲ್ಲೇ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ರ್ಯಾಡಿಕಲ್ ಆಯ್ತು, ಅಷ್ಟರ ಮಟ್ಟಿಗೆ ಮತಾಂತರ ಆಗಿರೋ ಜನ. ಹಾಗಾಗಿ ಅದೊಂದು ರಿಸ್ಕಿ ಪಾಪ್ಯುಲೇಷನ್ ಅಂತ. ಬಟ್ ಅದೇ ನೀವು ಅದರ ಮೇಲ್ಭಾಗವನ್ನ ಗಮನಿಸಿದ್ರೆ ಅಲ್ಲಿ ಇದನ್ನು ಮೀರಿಸುವಂತ ಬಹಳ ದೊಡ್ಡ ವ್ಯಾಪ್ತಿಯ ಪರ್ವತಗಳ ಪ್ರದೇಶವಾದಂತಹ ಗಿಲ್ಗಿಟ್ ಬಾಲ್ಟಿಸ್ತಾನ ಅನ್ನೋದೊಂದು ಪ್ರದೇಶ ಇದೆ. ಅದು ಕೂಡ ಮುಸ್ಲಿಂ ಬಾಹುಳ್ಯದ ಪ್ರದೇಶವೇ ಆದರೂ ಕೂಡ
ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಯಾವುದನ್ನ ಪಾಕಿಸ್ತಾನವು ಆಜಾದ್ ಕಾಶ್ಮೀರ ಅಂತ ಕರೆದುಕೊಳ್ಳುತ್ತೋ, ನಮ್ಮ ದೃಷ್ಟಿಯಲ್ಲ ಅದು, ಯಾವುದನ್ನ ಪಾಕಿಸ್ತಾನವು ಆಜಾದ್ ಕಾಶ್ಮೀರ ಅಂತ ಕರೆದುಕೊಳ್ಳುತ್ತೋ, ಯಾವುದು ಗಿಲ್ಗಿಟ್ ಬಾಲ್ಟಿಸ್ತಾನವೋ, ಇವು ಎರಡರ ನಡುವೆ ಕೆಲವೊಂದು ಭಿನ್ನತೆಗಳಿವೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ 1947ರಲ್ಲಿ ಜಮ್ಮು ಕಾಶ್ಮೀರ ಯಾವಾಗ ರಾಜಾ ಹರಿಸಿಂಗ್ ಇನ್ನು ಭಾರತದ ಜೊತೆ ಸೇರ್ಲೋ ಬಿಡ್ಲೋ ಅನ್ನುವ ಚೌಕಾಶಿಯಲ್ಲಿದ್ದಾಗ ಪಾಕಿಸ್ತಾನ ಏನ್ ಮಾಡ್ತು, ಒಂದಷ್ಟು ರೈಡರ್ಗಳನ್ನ ಕಳಿಸ್ತು. ಅಂತಂದ್ರೆ ಪಾಕಿಸ್ತಾನಿ ಸೇನೆಯ ಯೂನಿಫಾರ್ಮ್ ಅಲ್ಲಿ ಬಂದವರು ಅವ್ರು ಆಗಿರಲಿಲ್ಲ. ಒಂದಷ್ಟು ಮುಸ್ಲಿಂ ಪುಂಡರ ಪಡೆಗೆ ಅವರು ಕೊಟ್ಟಿದ್ದ ಮ್ಯಾಂಡೇಟ್ ಅಥವಾ ಅವ್ರು ಕೊಟ್ಟಿದ್ದ ದಿಗ್ದರ್ಶನ ಏನಾಗಿತ್ತು ಅಂತಂದ್ರೆ, ಹೋಗಿ ನೀವು ಎಲ್ಲ ಪ್ರದೇಶಗಳನ್ನ ಆಕ್ರಮಣ ಮಾಡ್ತಾ ಹೋಗಿ, ನಿಮ್ಗಿರೋ ಆಮಿಷ ಏನಂತಂದ್ರೆ, ಏನದು ನೀವು ಹಾಗೆ ಹೋಗ್ಲಿಕ್ಕೆ ಇನ್ಸೆಂಟಿವ್ ಅಂತಂದ್ರೆ, ನೀವು ಹೋಗ್ತಾ ಹೋಗ್ತಾ ಯಾವೆಲ್ಲ ನೀವು ಹೋದ ಪ್ರದೇಶದಲ್ಲಿ ಮಹಿಳೆಯರು ಏನೆಲ್ಲ ಸಿಗ್ತಾರೋ ಅವರೆಲ್ಲರ ಮೇಲೆ ಅತ್ಯಾಚಾರ ಮಾಡ್ಕೊಂಡು ಹೋಗ್ಬೋದು. ಅದು ಬಹಳ ದೊಡ್ಡ ಆಮಿಷ ಆ ಮುಸ್ಲಿಂ ಪುಂಡರಿಗೆ ಇದ್ದಿದ್ದು. ಇನ್ನೊಂದು, ನೀವು ಹೋದ ಪ್ರದೇಶಗಳಲ್ಲಿ ಏನೆಲ್ಲ ಸಂಪತ್ತು, ಏನೆಲ್ಲ ಧನ ಕನಕ ಅಥವಾ ಯಾವುದೇ ಮಟೀರಿಯಲ್ ಸಂಪತ್ತು ಸಿಗುತ್ತೋ ಅವು ಅಷ್ಟು ನಿಮ್ದೆ, ನಾವೇನು ಅದ್ರ ಬಗ್ಗೆ ಕೇಳಲ್ಲ. ನೀವು ಆಕ್ರಮಿಸಿ ಎಲ್ಲಿವರೆಗೆ ಮುಂದುವರೆದು ಆಕ್ರಮಿಸ್ಕೊಂಡಿರ್ತೀರೋ ಅದಷ್ಟು ಪ್ರದೇಶಗಳು ಪಾಕಿಸ್ತಾನಕ್ಕೆ ಸೇರುತ್ತವೆ ಅನ್ನುವ ಒಂದು ಈ ತರದ ಒಂದು ಒಪ್ಪಂದದ ಮೇಲೆ ಆದಂತ ದಾಳಿ ಅದು. ಆ ದಾಳಿಯಲ್ಲಿ ಇವತ್ತಿನ ಸೋಕಾಲ್ಡ್ ಆಜಾದ್ ಕಾಶ್ಮೀರ ಅಂತ ಏನನ್ನ ಕರೆದುಕೊಳ್ಳುತ್ತೋ ಪಾಕಿಸ್ತಾನ, ಆ ಪ್ರದೇಶಗಳು ಅದರ ತೆಕ್ಕೆಗೆ ಹೋದವು. ಆ ಹಂತದಲ್ಲಿ ರಾಜಾ ಹರಿಸಿಂಗ್ ಭಾರತದ ಜೊತೆಗೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಆನಂತರ ಸೇನೆ ಇಂಟರ್ಫಿಯರ್ ಆಗಿದ್ದು, ಇವ್ರನ್ನೆಲ್ಲ ಹಿಮ್ಮೆಟ್ಟಿಸಿದ್ದು, ಇವೆಲ್ಲ ಗೊತ್ತಿರುವಂತ ಕಥೆಗಳೇ. ಆದ್ರೆ ಎಷ್ಟು ಮುಂದೆ ಬಂದಿದ್ರೋ ಆದಷ್ಟು ಕೂಡ ಪಾಕಿಸ್ತಾನದ ವಶಕ್ಕೆ ಹೋದಂತ ಪ್ರದೇಶ. ಹಾಗಾದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ ಅಂತ ಮ್ಯಾಪಲ್ಲಿ ಇಷ್ಟೊಂದು ದೊಡ್ಡ ಪ್ರದೇಶವನ್ನು ನೋಡ್ತೇವಲ್ಲ, ಅಲ್ಲೂ ಕೂಡ ಈ ದಾಳಿಕೋರರು ಹೀಗೆ ಹೋಗಿ ವಶಪಡಿಸ್ಕೊಂಡಿದ್ದ ಅನ್ನೋ ಪ್ರಶ್ನೆ ಹಾಕೊಂಡ್ರೆ ಅಲ್ಲ ಅನ್ನೋ ಉತ್ತರ ಬರುತ್ತೆ. ಅಷ್ಟೊಂದು ದೊಡ್ಡ ಪ್ರದೇಶ ಹಾಗಾದ್ರೆ ಇವತ್ತಿಗೆ ಪಾಕಿಸ್ತಾನದ ಕಡೆ ಇರೋದು ಯಾಕೆ ಅಂತಂದ್ರೆ ಅಲ್ಲೊಂದು ಜಿಯೋಪೊಲಿಟಿಕ್ಸ್ ಕಾರಣ ಇದೆ. ಅವತ್ತಿನ ಬ್ರಿಟಿಷ್ ಸೇನೆಯ ವಿದ್ರೋಹದ ಕಥೆಯೂ ಕೂಡ ಇದೆ, ಭಾರತಕ್ಕೆ ಮಾಡಿದ ಮೋಸದ ಕಥೆಯೂ ಕೂಡ ಇದೆ. ಅದೇನಂತಂದ್ರೆ, ಆ ಗಿಲ್ಗಿಟ್ ಬಾಲ್ಟಿಸ್ತಾನ ಪ್ರದೇಶವನ್ನ 1935ರಲ್ಲಿ ರಾಜಾ ಹರಿಸಿಂಗ್ನ ನಿಯಂತ್ರಣದಿಂದ ತಪ್ಪಿ ಒಂದು ಗಿಲ್ಗಿಟ್ ಸ್ಕೌಟ್ಸ್ ಅಂತ ಬ್ರಿಟಿಷರದ್ದೇ ಒಂದು ಪಡೆ, ಅದರ ಸುಪರ್ದಿಗೆ ಕೊಡಲಾಯಿತು. ಏನಿತ್ತು ಕಾರಣ ಹಾಗೆ ಮಾಡಲಿಕ್ಕೆ? ಏನಂತಂದ್ರೆ, ಆಗ ಅವತ್ತಿನ ಸೋವಿಯತ್ ಒಕ್ಕೂಟ, ಸೋವಿಯತ್ ರಷ್ಯಾ ತನ್ನ ಪ್ರಭಾವವನ್ನ, ಜಾಗತಿಕ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಮುಂದುವರಿತಾ ಇತ್ತು. ಅಫ್ಘಾನಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವಂತಹ ಗಿಲ್ಗಿಟ್ ಬಾಲ್ಟಿಸ್ತಾನದ ಪ್ರದೇಶಕ್ಕೆ ಈ ರಾಜಾ ಹರಿಸಿಂಗ್ರ ಯಾವುದೋ ಒಂದು ಪೊಲೀಸ್ ಪಡೆ ಸಾಕಾಗಲ್ಲ ಅದನ್ನ ರಕ್ಷಿಸೋಕೆ. ಸ್ಟ್ರಾಟಜಿಕಲಿ ಅದು ಬಹಳ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೋಸ್ಕರ 60 ವರ್ಷಗಳ ಕಾಲ 1935ರಲ್ಲಿ ಗಿಲ್ಗಿಟ್ ಸ್ಕೌಟ್ಸ್ಗೆ ಅದನ್ನ ಲೀಸ್ ತರದಲ್ಲಿ ಕೊಡಲಾಯಿತು. ಹಾಗಾಗಿ ಅಲ್ಲೆಲ್ಲ ಇದ್ದಿದ್ದು ಗಿಲ್ಗಿಟ್ ಸ್ಕೌಟ್ಸ್ನ ಸೇನೆಯವರು, ಸೇನಾಧಿಕಾರಿಗಳು. ಮೇಜರ್ ಬ್ರೌನ್ ಎನ್ನುವಂತ ಸೇನಾಧಿಕಾರಿ ಆ ಗಿಲ್ಗಿಟ್ ಬಾಲ್ಟಿಸ್ತಾನದ ಕೇಂದ್ರ ಸ್ಥಾನದಲ್ಲಿ ಈ ಗಿಲ್ಗಿಟ್ ಸ್ಕೌಟ್ಸ್ ಅನ್ನ ನೋಡ್ಕೊಂಡು ಇದ್ದಂತ ವ್ಯಕ್ತಿ. ಯಾವಾಗ ಮತ್ತೆ ಇದು ಸ್ವಾತಂತ್ರ್ಯ ನಂತರ ಹರಿಸಿಂಗ್ ತೆಕ್ಕಿಗೆ ಬರಬೇಕು ಅಂತ ಆಯ್ತು, ಆಗ ಹರಿಸಿಂಗ್ ತನ್ನ ಪರವಾಗಿ ಗನ್ಸಾರಾ ಸಿಂಗ್ ಅನ್ನೋರನ್ನ ಈ ಗಿಲ್ಗಿಟ್ ಬಾಲ್ಟಿಸ್ತಾನದ ಕೇಂದ್ರಕ್ಕೆ ಕಳಿಸ್ತಾರೆ. ಆಗ ಈ ಮೇಜರ್ ಬ್ರೌನ್ ಎನ್ನುವಂತಹ ವ್ಯಕ್ತಿ ಆ ಗನ್ಸಾರಾ ಸಿಂಗ್ರನ್ನ ಅಲ್ಲಿಯೇ ಬಂಧನದಲ್ಲಿ ಇರಿಸಿ, ಪಕ್ಕದ ಪಾಕಿಸ್ತಾನದಲ್ಲಿ ಅಲ್ಲೂ ಇದ್ದಿದ್ದು ಬ್ರಿಟಿಷ್ ಸೇನೆಯ ಭಾಗಗಳೇ, ಅಲ್ಲಿಯವರನ್ನು ಕೂಡ ಕರೆಸಿ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ ಇಡಿಯಾಗಿ ಪಾಕಿಸ್ತಾನದ ಸುಪರ್ದಿಗೆ ಒಪ್ಪಿಸುವಂತ ಕಾರ್ಯವನ್ನ ಮಾಡ್ತಾನೆ. ಹೀಗೆ ಗಿಲ್ಗಿಟ್ ಬಾಲ್ಟಿಸ್ತಾನ ಅವತ್ತು ಪಾಕಿಸ್ತಾನದ ಪಾಲಾಗಿರುವಂತದ್ದು. ಇಂಥದೊಂದು ಇತಿಹಾಸವನ್ನು ಹೊಂದಿರುವಂತಹ ಗಿಲ್ಗಿಟ್ ಬಾಲ್ಟಿಸ್ತಾನ ಬಹಳ ರಮಣೀಯ ಪ್ರದೇಶ ಅಷ್ಟೇ ಅಲ್ಲ, ಪ್ರಾಕೃತಿಕವಾಗಿ ಬಹಳ ಶ್ರೀಮಂತಿಕೆಯಿಂದ ಕೂಡಿರುವಂಥದ್ದು. ಅಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿವೆ, ಹಾಗೆಯೇ ರೇರ್ ಅರ್ತ್ ಮಿನರಲ್ಸ್ ಅಂತ ಏನು ಹೇಳ್ತೇವೆ ಇವತ್ತಿನ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಬೇಕಾಗಿರುವಂತಹ ಆ ಥರದ ಖನಿಜಗಳು ಕೂಡ ಅಲ್ಲಿ ಪತ್ತೆಯಾಗಿವೆ. ಹಾಗಂತಲೇ ಇವತ್ತು ಚೀನಾದವರು ಅಲ್ಲಿ ಹೋಗಿ ಕುಳಿತಿದ್ದಾರೆ. ಯಾವ ಚೀನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್ ಕೆಳಗಡೆ ಗೋದಾರ್ ಬಂದರ್ನಿಂದ ಶುರುವಾಗಿ ಒಂಥರ ಪಾಕಿಸ್ತಾನದ ಹೊಟ್ಟೆಯನ್ನ ಸೀಳ್ಕೊಂಡು ಹೋದಂತೆ ಹೋಗಿ ಚೀನಾಕ್ಕೆ ಯಾವುದು ಕನೆಕ್ಟ್ ಆಗುತ್ತೋ ಆ ಕನೆಕ್ಟ್ ಆಗುವ ಭಾಗ ಏನಿದೆ ಅದು ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕವೇ ಹಾದು ಹೋಗಿ ಚೀನಾವನ್ನ ಕನೆಕ್ಟ್ ಆಗುವಂಥದ್ದು. ಆದರೆ ಚೀನಾ ಅಲ್ಲಿ ಹೋಗಿ ಕುಳಿತಿರೋದೇನೋ ಹೌದು, ಸಮಾಧಾನದಿಂದ ಅದಿಲ್ಲ.
ಯಾಕಂತಂದ್ರೆ ಚೀನಾದ ಕೆಲಸಗಾರರನ್ನ ಗುರಿಯಾಗಿರಿಸಿಕೊಂಡು ಅಲ್ಲಿ ನಿರಂತರ ದಾಳಿಗಳಾಗ್ತಾ ಇವೆ. ಅಷ್ಟೇ ಅಲ್ಲ, ಗಿಲ್ಗಿಟ್ ಬಾಲ್ಟಿಸ್ತಾನ ಮೊದಲೇ ಹೇಳಿದಾಗೆ ಅದು ಮುಸ್ಲಿಂ ಬಾಹುಳ್ಯದ್ದೇ ಆದರೂ ಕೂಡ ಅಲ್ಲಿರೋರು ಹೆಚ್ಚಿನದಾಗಿ ಪಶ್ತೂನ್ ಜನಾಂಗಕ್ಕೆ ಸೇರಿದಂತಹ ಬೇರೆ ಬೇರೆ ಟ್ರೈಬಿನ ಮುಸ್ಲಿಮರು. ಹಾಗಾಗಿ ಯಾವುದು ಮೊದಲೇ ಹೇಳಿದಾಗೆ ಯಾವುದು ಈ ಕಡೆ ಆಜಾದ್ ಕಾಶ್ಮೀರ ಅಂತ ಪಾಕಿಸ್ತಾನ ಕರೆದುಕೊಳ್ಳುವಂತ ಯಾವ ಕಾಶ್ಮೀರ ಇದೆಯೋ ಅಲ್ಲಿನ ಜನಮಾನಸಕ್ಕೂ ಇಲ್ಲಿನವರಿಗೂ ಯೋಚನಾ ಧಾಟಿಯಲ್ಲಿ ತಮ್ಮ ಅಸ್ಮಿತೆ ಐಡೆಂಟಿಟಿಯ ಲೆವೆಲ್ನಲ್ಲಿ ಬಹಳಷ್ಟು ಭಿನ್ನತೆಗಳಿವೆ. ಹೀಗಾಗಿ ಇವತ್ತಿಗೂ ಕೂಡ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ಪಾಕಿಸ್ತಾನದ ಸೇನೆಯ ವಿರುದ್ಧ, ಪಾಕಿಸ್ತಾನದ ಆಡಳಿತದ ವಿರುದ್ಧ ಮೊದಲಿನಿಂದಲೂ ಬಹಳ ದಶಕಗಳಿಂದಲೂ ಕೂಡ ಅವರು ಪ್ರತಿಭಟನೆಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ. ಮೊದಲಿಗೆ ನಮ್ಮನ್ನ ಸ್ವಾಯತ್ತವಾಗಿ ಉಳಿಸಿ, ನಮ್ಮ ಸ್ವಾಯತ್ತತೆಯನ್ನ ನೀವು ನುಂಗ್ತಾ ಇದ್ದೀರಿ ಅಂತ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಗಳು, ಘೋಷಣೆಗಳು ಈ ತರ ಎಲ್ಲ ಆದವು. ಯಾವಾಗ ಚೀನಾ ಈ ಹೆದ್ದಾರಿಯ ನೆಪದ ಇಟ್ಕೊಂಡು ಅಲ್ಲಿ ಬಂದು ಕೂಡ್ತೋ ಅವಾಗ ಅಲ್ಲಿನವರಿಗೆ, ಅಲ್ಲಿನ ಸ್ಥಳೀಯರಿಗೆ ಇನ್ನೂ ದೊಡ್ಡ ಮಟ್ಟದ ಅಸುರಕ್ಷತೆ ಕಾಡ್ತಾ ಇರೋದು ಬಹಳ ನಿಚ್ಚಳವಾಗಿದೆ. ಯಾಕಂತಂದ್ರೆ ಚೀನಾ ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಇದ್ರೂ ಕೂಡ ಅದು ತನ್ನದೇ ನೌಕರರನ್ನ ಕರ್ಕೊಬಂದು ಅಲ್ಲಿ ತನ್ನವರನ್ನೇ ದುಡಿಸಿ ಈ ತರದ ಒಂದು ಪ್ರಕ್ರಿಯೆ ಅದರದ್ದು. ಹೀಗಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ ಜನರಿಗೆ ಏನಾಗಿದೆ ಅಂತಂದ್ರೆ ಅದು ಪಾಕಿಸ್ತಾನದ ಸೇನೆ ಇರ್ಬೋದು, ಪಾಕಿಸ್ತಾನದ ಆಡಳಿತ ಇರ್ಬೋದು, ಅಥವಾ ಚೀನಾದವರೇ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನ ದೋಚಲಿಕ್ಕೆ ಬಂದವರು ಎನ್ನುವಂತಹ ಒಂದು ದೊಡ್ಡ ಮನೋಭಾವ ಗಟ್ಟಿಯಾಗಿದೆ. ಅದೇ ನಿಟ್ಟಿನಲ್ಲಿ ಹಲವು ಪ್ರತಿಭಟನೆಗಳು ಅಲ್ಲಿಂದ ವರದಿಯಾಗಿವೆ. ಕೆಲವೊಂದು ಪ್ರತಿಭಟನೆಗಳಲ್ಲಿ ಅಂತ ಪ್ರತಿಭಟನೆಗಳು ಸ್ವಲ್ಪ ರೇರು, ತುಂಬಾ ಗಾಢವಾಗಿ ಆಗ್ತಾ ಇವೆ ಅಂತೇನಲ್ಲ. ಆ ಕೆಲವೊಂದು ಪ್ರತಿಭಟನೆಗಳಲ್ಲಿ ಏನಂತಂದ್ರೆ ನಮ್ಮನ್ನ ಭಾರತಕ್ಕೆ ಸೇರ್ಲಿಕ್ಕೆ ಬಿಡಿ ಅಂತ ಹೇಳಿದ್ದು ಕೂಡ ವರದಿಯಾಗಿದೆ. ಈ ಎಲ್ಲ ದೃಷ್ಟಿಯಲ್ಲಿ ಇವತ್ತು ವಿಶ್ಲೇಷಕರು ಬಹಳಷ್ಟು ಜನ ಹೇಳ್ತಾ ಇರೋದೇನಂದ್ರೆ ಇದೇ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಮುಂದುವರಿತಾ ಹೋದ್ರೆ ಅದು ಮುಂದೊಂದು ದಿವಸ ಭಾರತಕ್ಕೆ ಪೂರಕವಾದ ವಾತಾವರಣವನ್ನ ನಿರ್ಮಿಸಿದ್ರು ಆಶ್ಚರ್ಯ ಏನಿಲ್ಲ ಅಂತ. ಯಾಕಂದ್ರೆ ಚೈನಾದಂತ ಒಂದು ದೊಡ್ಡ ಸವಾಲು ಅಲ್ಲಿರೋದು ಹೌದಾದ್ರೂ ಕೂಡ ಚೀನಾ ಈಗಲೇ ಹೇಳಿದಂತೆ ಬಹಳ ದೊಡ್ಡ ಮಟ್ಟದ ಸವಾಲುಗಳನ್ನು ಎದುರಿಸ್ತಾ ಇದೆ. ಕೇವಲ ಬರೀ ಪ್ರತಿಭಟನೆ ಅಂತಲ್ಲ, ಅಲ್ಲಿ ಬಹಳಷ್ಟು ಸುಸೈಡ್ ಬಾಂಬ್ ದಾಳಿಗಳು ಕೂಡ ಆಗಿವೆ. ಚೀನಾ ಕೆಲಸಗಾರರು ಇದ್ದಂಥ ಬಸ್ಗಳನ್ನು ಗುರಿಯಾಗಿಸಿಕೊಂಡು ಕೂಡ ದಾಳಿಗಳು ನಡೆದಿದ್ದಿದೆ. ಸೊ ಇದು ಮುಂದೆ ಹೇಗೆ ಒಂದು ಆಕಾರವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಭಾರತದ ದೃಷ್ಟಿಯಿಂದ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿದ್ಯಮಾನ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದೇ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಹೊಂದಿಕೊಂಡಂತ ಶಕ್ಸಗಮ್ ವ್ಯಾಲಿ, ಶಕ್ಸಗಮ್ ಕಣಿವೆಯನ್ನ 1963ರಲ್ಲಿ ಪಾಕಿಸ್ತಾನ ಚೀನಾಕ್ಕೆ ಬಿಟ್ಕೊಟ್ಬಿಟ್ಟಿದೆ. ಇವತ್ತಿಗೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನರಿಗೆ ಇರುವಂತಹ ದೊಡ್ಡ ಆತಂಕವೂ ಕೂಡ ಅದೇ ಆಗಿದೆ. ಏನಂತಂದ್ರೆ ಇವತ್ತಿಗೂ ಕೂಡ ಅಲ್ಲಿ ನಾವೇನೋ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳನ್ನ ತರ್ತೇವೆ ಅಂತಲೋ ಅಥವಾ ಇನ್ನೇನೋ ಉನ್ನತೀಕರಣ ಮಾಡ್ತೇವೆ ಅಂತ ಹೇಳೋ ಚೀನಾದ ಕಂಪನಿಗಳಿಗೆ ದೊಡ್ಡ ದೊಡ್ಡ ಕೃಷಿ ಗಿಲ್ಗಿಟ್ ಬಾಲ್ಟಿಸ್ತಾನ ಪ್ರಾಂತದಲ್ಲಿರುವ ಕೆಲವು ಭಾಗಗಳನ್ನ ಕೃಷಿಗೆ ಅಂತ ಬಿಟ್ಕೊಡ್ಲಾಗ್ತಾ ಇದೆ. ಈ ತರದ ಒಪ್ಪಂದಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಭಾರತಕ್ಕೆ ಇರುವಂತಹದ್ದು ಇವತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಇರ್ಬೋದು, ಅಥವಾ ಪಾಕಿಸ್ತಾನವು ಆಜಾದ್ ಕಾಶ್ಮೀರ ಅಂತ ಏನನ್ನು ಕರೆದುಕೊಳ್ಳುತ್ತೋ ಆ ಭಾಗ ಇರ್ಬೋದು, ಶಕ್ಸಗಮ್ ವ್ಯಾಲಿ ಚೀನಾಕ್ಕೆ ಕೊಟ್ಟಿರುವಂತಹದ್ದು. ಅದೇ ರೀತಿ ಈ ಕಡೆ ಬಂದ್ರೆ 1962ರಲ್ಲಿ ಯಾವ ಭೂಪ್ರದೇಶಗಳನ್ನ ಆ ಯುದ್ಧದಲ್ಲಿ ಕಳೆದುಕೊಳ್ಳಲಾಯಿತು, ಅಕ್ಸೈ ಚೀನ್, ಇವೆಲ್ಲವನ್ನೂ ಕೂಡ ಭಾರತದಲ್ಲಿ ವಿಲೀನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಭಾರತದ ಸಂಕಲ್ಪ. ಆದ್ರೆ ಮೊದಲೇ ವಿವರಿಸಿದ ಹಾಗೆ ಈಗ ಸದ್ಯದ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಆಸಕ್ತಿಯಿಂದ ಗಮನಿಸಬೇಕಾದಂತಹ ಪ್ರದೇಶ ಅಂತಂದ್ರೆ, ಒಂದು ಪ್ರಾರಂಭಿಕ ಪ್ರದೇಶ ಅಂತ ನೋಡ್ಬೋದಾದದ್ದು ಅಂತಂದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ. ಇಂಟ್ರೆಸ್ಟಿಂಗ್ ಸಂಗತಿ ಇನ್ನೊಂದು ಏನಂತಂದ್ರೆ, ಈ ಜಮ್ಮು ಕಾಶ್ಮೀರವನ್ನ ರಾಜ್ಯವನ್ನಾಗಿಸಿ ಮತ್ತು ಲಡಾಖನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಿ ಮಾಡಿದ ನಂತರ ಭಾರತವು ಅಧಿಕೃತವಾಗಿ ಯಾವ ಮ್ಯಾಪ್ ಅನ್ನ ಬಿಡುಗಡೆ ಮಾಡಿದೆಯೋ ಆ ಮ್ಯಾಪ್ ಅಲ್ಲಿ ಇವತ್ತಿನ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ ಜಮ್ಮು ಕಾಶ್ಮೀರಕ್ಕೆ ಸೇರಿಸಿಲ್ಲ, ಲಡಾಖಿಗೆ ಸೇರಿಸಿರುವಂಥದ್ದನ್ನ ನೋಡ್ಬೋದು. ಹೀಗಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ ಮುಂದಿನ ದಿನಗಳಲ್ಲಿ ನಮ್ಮ ಆಸಕ್ತಿಯನ್ನ ಪಡೆಯಬೇಕಾದಂಥ, ಗಮನವನ್ನ ಪಡೆಯಬೇಕಾದಂತಹ ಕೇಂದ್ರ. ಸೊ ಈ ಥರದ ಮಾಹಿತಿಗಳು ನಿಮಗೆ ಇಷ್ಟ ಆದರೆ, ಈ ಥರದ ಕಥಾನಕಗಳು ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.